ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತಿನ ಪರಾಮರ್ಶನ ಗ್ರಂಥಗಳ ಬಗ್ಗೆ ಇದೆ. ಯಾವ ಒಂದು ವಿಷಯಕ್ಕೆ ಯಾವ ಪುಸ್ತಕಗಳನ್ನ ಓದಬೇಕು, ಮುಖ್ಯವಾದ ಮತ್ತು ಓದಲೇಬೇಕಾದಂತ ಪುಸ್ತಕಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ಇವತ್ತ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ಪುಸ್ತಕಗಳು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತ ಪುಸ್ತಕಗಳು PU ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್, JRF, ನೆಟ್, ಸೆಟ್ ಆಮೇಲೆ HSTR ಈ ಎಲ್ಲ ಒಂದು ಪರೀಕ್ಷೆಗಳಿಗೆ ಉಪಯುಕ್ತವಾದಂತ ಒಂದು ಮುಖ್ಯ ಪುಸ್ತಕಗಳು ಮತ್ತೆ ಓದಲೇಬೇಕಾದಂತ ಪುಸ್ತಕಗಳಾಗಿರ್ತವೆ ಸ್ನೇಹಿತರೆ. ಅವು ಯಾವುವು ಅನ್ನೋದನ್ನ ನೋಡೋಣ. ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದಂತ ಪುಸ್ತಕಗಳು ಮತ್ತೆ ಒಂದು ಆಥರ್ಸ್ ಅನ್ನು ನೋಡೋಣ. ಮೊದಲನೇದಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಯಾರ್ದು ಓದ್ಬೇಕಂದ್ರೆ ರಾಮಶ್ರೀ ಮುಗುಳಿ ಅವ್ರದ್ದು ಓದಲೇಬೇಕು. ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಸಂಪುಟಗಳು ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಸಂಪುಟವಾಗಿದೆ. ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟ ಇದು ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದ ಸಂಪುಟವಾಗಿದೆ ಸ್ನೇಹಿತರೆ. ಅದೇ ರೀತಿ ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟಗಳು ಮೈಸೂರು ವಿಶ್ವವಿದ್ಯಾಲಯದ ಒಂದು ಸಂಪುಟ. ಕನ್ನಡ ಅರುಣೋದಯ ಶ್ರೀನಿವಾಸ್ ಹಾವನೂರ್ ಅವರ ಒಂದು ಪುಸ್ತಕವಾಗಿದೆ. ಇನ್ನು ಶಾಸನ ಪದಮಂಜರಿ ಇದು ಆರ್ ನರಸಿಂಹಾಚಾರ್ಯ ಅವರದು. ಕನ್ನಡ ಶಾಸನ ಸಂಪದ ಇದು RC ಹಿರೇಮಠ್ ಮತ್ತು MM ಕಲಬುರ್ಗಿ ಅವರದು. ಸಾರುಪ್ಯ ಇದು ಪಾಷ ಶ್ರೀನಿವಾಸ್ ಅವರದು. ಹೊಸಗನ್ನಡ ಸಾಹಿತ್ಯದ ಉದಯಕಾಲ ಇದು ರಾಯ ಧಾರವಾಡ್ಕರ್ ಅವರ ಒಂದು ಪುಸ್ತಕ. ಹೊಸಗನ್ನಡ ಕವಿತೆಯ ಮೇಲೆ ಇಂಗ್ಲಿಷ್ ಕಾವ್ಯದ ಪ್ರಭಾವ ಇದು S ಅನಂತ್ ನಾರಾಯಣ್ ಅವರ ಒಂದು ಪುಸ್ತಕ. ಯುಗಧರ್ಮ ಹಾಗೂ ಸಾಹಿತ್ಯ ದರ್ಶನ ಇದು ಕೀರ್ತಿನಾಥ್ ಕುರ್ತಕೋಟಿ ಅವರ ಪುಸ್ತಕ. ಇವು ಮುಖ್ಯವಾಗಿ ಓದಲೇಬೇಕಾದಂಥ ಒಂದು ಪುಸ್ತಕಗಳಾಗಿವೆ ಸ್ನೇಹಿತರೆ. ಇನ್ನು ಹೊಸಗನ್ನಡ ಸಾಹಿತ್ಯದ ಉಗಮ ಮತ್ತು ವಿಕಾಸ ಇದು ಹರಿಕೃಷ್ಣ ಭರಣ್ಯ ಅವರದು. ಶಕ್ತಿ ಶಾರದೆಯ ಮೇಳ ಇದು TR ನಾಗರಾಜ್ ಅವರ ಒಂದು ಪುಸ್ತಕ. ಹಳಗನ್ನಡ ಸಾಹಿತ್ಯ ರೂಪಗಳು ಇದು ರಾಮಶ್ರೀ ಮುಗುಳಿ ಅವರದು. ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಇದು M ಚಿದಾನಂದ ಮೂರ್ತಿಯವರ ಪುಸ್ತಕವಾಗಿದೆ ಸ್ನೇಹಿತರೆ. ಇವು ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದಂಥ ಪುಸ್ತಕಗಳಾದರೆ ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆಗೆ ಸಂಬಂಧಿಸಿದಂಥ ಪುಸ್ತಕಗಳ ಬಗ್ಗೆ ನಾವು ಇವತ್ತು ನೋಡೋಣ ಸ್ನೇಹಿತರೆ. ಭಾರತೀಯ ಕಾವ್ಯ ಮೀಮಾಂಸೆ ಇದು ತಿನಂ ಶ್ರೀ ಅವರದಾಗಿದೆ. ತೌಲನಿಕ ಕಾವ್ಯಮೀಮಾಂಸೆ H ತಿಪ್ಪೇರುದ್ರಸ್ವಾಮಿ. ಪಾಶ್ಚಾತ್ಯ ಕಾವ್ಯಮೀಮಾಂಸೆ VM ಇನಾಮದಾರ್. ಕಾವ್ಯಾರ್ಥ ಚಿಂತನ GS ಶಿವರುದ್ರಪ್ಪ. ವಿಮರ್ಶೆಯ ಪರಿಭಾಷೆ OL ನಾಗಭೂಷಣ್ ಸ್ವಾಮಿ. ಭಾರತೀಯ ಕಾವ್ಯಶಾಸ್ತ್ರ ಪರಿಭಾಷೆ ಮಲ್ಲೇಪುರಂ G ವೆಂಕಟೇಶ್. ಸಾಹಿತ್ಯ ವಿಮರ್ಶೆಯ ಮಾದರಿಗಳು ಇವು CR ಎರವಿನ ತೇಲಿಮಠ ಅವರದಾಗಿದೆ. ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ LS ಶೇಷಗಿರಿರಾವ್ ಅವರದು. ಸೌಂದರ್ಯ ಸಮೀಕ್ಷೆ GS ಶಿವರುದ್ರಪ್ಪ. ಕನ್ನಡದಲ್ಲಿ ಕಾವ್ಯತತ್ವ K ಕೃಷ್ಣಮೂರ್ತಿ. ಕನ್ನಡ ಶಿಷ್ಟ ಕಾವ್ಯಮೀಮಾಂಸೆ ವೀರಣ್ಣ ದಂಡೆಯವರ ಒಂದು ಪುಸ್ತಕ. ಪಾಶ್ಚಾತ್ಯ ವಿಮರ್ಶೆಯ ಮಧ್ಯಯುಗ ಇದು VM ಇನಾಮದಾರದಾಗಿದೆ. ಮಹಾಕಾವ್ಯದ ಸ್ವರೂಪ GS ಶಿವರುದ್ರಪ್ಪ. ಅರಿಸ್ಟಾಟಲ್ನ ಕಾವ್ಯಮೀಮಾಂಸೆ N ಬಾಲಸುಬ್ರಹ್ಮಣ್ಯಂ. ಕನ್ನಡ ಸಾಹಿತ್ಯ ಮತ್ತು ಸ್ತ್ರೀವಾದಿ ಚಿಂತನೆ ಕನ್ನಡ ಸಾಹಿತ್ಯ ಅಕಾಡೆಮಿಯವರದು. ನವ್ಯ ಕಾವ್ಯ ಪ್ರಯೋಗ ಇದು ಕೀರ್ತಿನಾಥ್ ಕುರ್ತಕೋಟಿ ಅವರದು. ಪ್ರಾಯೋಗಿಕ ವಿಮರ್ಶೆ GS ಶಿವರುದ್ರಪ್ಪ ಮತ್ತು NS ಲಕ್ಷ್ಮೀನಾರಾಯಣ್ ಭಟ್ ಅವರದು. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಇದು BN ಸುಮಿತ್ರಾಬಾಯಿ ಅವರದು. ಕನ್ನಡ ಕವಿಗಳ ಕಾವ್ಯ ಕಲ್ಪನೆ GS ಶಿವರುದ್ರಪ್ಪ ಅವರ ಪುಸ್ತಕ. ನಿಜದನಿ ಇದು GH ನಾಯಕ್ ಅವರ ಪುಸ್ತಕ. ಸಮಗ್ರ ವಿಮರ್ಶೆ ಭಾಗ 1 ಮತ್ತು ಭಾಗ 2 ಇದು ಗಿರಡಿ ಗೋವಿಂದರಾಜ್ ಅವರ ಪುಸ್ತಕ. ವ್ಯಾಕರಣ ಮತ್ತು ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಅತಿ ಮುಖ್ಯವಾದಂಥ ಮತ್ತು ಓದಲೇಬೇಕಾದಂಥ ಪುಸ್ತಕಗಳು ಶಬ್ದಮಣಿ ದರ್ಪಣಂ ಇದು DL ನರಸಿಂಹಾಚಾರ್ಯ ಅವರದು. ಶಬ್ದಮಣಿ ದರ್ಪಣ ಸಂಗ್ರಹ BT ಸಾಸ್ನೂರ್ ಮತ್ತು MM ಕಲಬುರ್ಗಿ ಅವರದು. ಶಬ್ದಮಣಿ ದರ್ಪಣ ವಿಳಾಸ ಇದು V ಶಿವಾನಂದ ಅವರದು. ದರ್ಪಣ ವಿವರಣ ಇದು TV ವೆಂಕಟಾಚಲ ಶಾಸ್ತ್ರಿ ಅವರದು. ಹಳಗನ್ನಡ ವ್ಯಾಕರಣಗಳ ತೌಲನಿಕ ವಿಶ್ಲೇಷಣೆ ಇದು ದೊಡ್ಡಸ್ವಾಮಿ ಅವರದು. ಹೊಸಗನ್ನಡ ವ್ಯಾಕರಣ ಇದು ವಿದ್ವಾನ್ N ರಂಗನಾಥ್ ಶರ್ಮಾ ಅವರದು. ಕನ್ನಡ ಮಾಧ್ಯಮ ವ್ಯಾಕರಣ ಇದು ತಿನಂ ಶ್ರೀ ಅವರ ಒಂದು ಪುಸ್ತಕವಾಗಿದೆ.
ಅದೇ ರೀತಿ ನಡುಗನ್ನಡ ಇದು ನರಸಿಂಹರಾವ್ ಮಾನ್ವಿ ಅವರ ಪುಸ್ತಕ. ಕನ್ನಡ ಕೈಪಿಡಿ ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ಸಂಗ್ರಹ. ಭಾಷಾ ವಿಜ್ಞಾನದ ಮೂಲತತ್ವಗಳು ಎಂ ಚಿದಾನಂದ ಮೂರ್ತಿ. ಕನ್ನಡ ಭಾಷಾಶಾಸ್ತ್ರ ರಾಯ ಧಾರವಾಡ್ಕರ್ ಅವರ ಪುಸ್ತಕ. ದ್ರಾವಿಡ ಭಾಷಾ ವಿಜ್ಞಾನ ಹಂಪ ನಾಗರಾಜಯ್ಯ. ಕನ್ನಡ ಭಾಷೆಯ ಚರಿತ್ರೆ ಪ್ರಗೋ ಕುಲಕರ್ಣಿ. ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ ಡಿ.ಎನ್. ಶಂಕರ್ ಭಟ್. ದ್ರಾವಿಡ ಭಾಷಾ ವ್ಯಾಸಂಗ ಸಂಗಮೇಶ್ ಸೌದತ್ತಿಮಠ್. ಕನ್ನಡ ಭಾಷಾ ವ್ಯಾಸಂಗ ಇದು ಕೂಡ ಸಂಗಮೇಶ್ ಸೌದತ್ತಿಮಠ್ ಅವ್ರದ್ದು. ಐತಿಹಾಸಿಕ ಭಾಷಾ ವಿಜ್ಞಾನ ಜಿ.ಎಸ್. ಕುಳ್ಳಿ ಅವ್ರದ್ದು. ವರ್ಣನಾತ್ಮಕ ಭಾಷಾ ವಿಜ್ಞಾನ ತೌಲನಿಕ ಭಾಷಾ ವಿಜ್ಞಾನ ಇವಿಷ್ಟು ಏನು ಜಿ.ಎಸ್. ಕುಳ್ಳಿ ಅವರ ಒಂದು ಪುಸ್ತಕಗಳು. ಇನ್ನು ಸಾಮಾನ್ಯ ಭಾಷಾ ವಿಜ್ಞಾನ ಇದು ಕೆ. ಕೆಂಪೇಗೌಡ ಅವರ ಒಂದು ಕೃತಿ ಪುಸ್ತಕವಾಗಿದೆ. ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಇದು ಡಿ.ಎನ್. ಶಂಕರ್ ಭಟ್ ಅವರ ಒಂದು ಪುಸ್ತಕ. ಕನ್ನಡ ಭಾಷೆ ಮತ್ತು ವ್ಯಾಕರಣಗಳ ಒಂದು ಅಧ್ಯಯನ. ಕನ್ನಡ ಭಾಷೆ ಮತ್ತು ವ್ಯಾಕರಣಗಳ ಒಂದು ಅಧ್ಯಯನ ಇದು ಕೆ. ಕುಶಾಲಪ್ಪ ಗೌಡ ಅವರ ಒಂದು ಪುಸ್ತಕ. ಇನ್ನು ಛಂದಸ್ಸು ಮತ್ತು ಗ್ರಂಥ ಸಂಪಾದನೆಗೆ ಸಂಬಂಧಿಸಿದ ಮತ್ತು ಓದಲೇಬೇಕಾದಂಥ ಮುಖ್ಯ ಪುಸ್ತಕಗಳು ಯಾವುವು ಅನ್ನೋದನ್ನು ನೋಡೋಣ ನಾವೀಗ. ಮೊದಲನೇದಾಗಿ ಕನ್ನಡ ಛಂದ ವಿಕಾಸ ಇದು ಡಿ.ಎಸ್. ಕರ್ಕಿ ಅವರ ಪುಸ್ತಕ. ಕನ್ನಡ ಛಂದ ಸ್ವರೂಪ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವರ ಪುಸ್ತಕ. ಕನ್ನಡ ಛಂದಸ್ಸಿನ ಚರಿತ್ರೆ ಸಂಪುಟ 1 ಮತ್ತು 2 ಮೈಸೂರು ವಿಶ್ವವಿದ್ಯಾಲಯದ. ಹೊಸಗನ್ನಡ ಕವಿತೆಯ ಛಂದಸ್ಸು ಕೆ.ಜಿ. ನಾರಾಯಣ್ ಪ್ರಸಾದ್ ಅವರದು. ಛಂದೋಗತಿ ಸೇಡಿಯಾಪು ಕೃಷ್ಣಭಟ್ಟ. ಸಮಾಲೋಕನ ತೀನಂ ಶ್ರೀಕಂಠಯ್ಯ. ಕನ್ನಡ ಗ್ರಂಥ ಸಂಪಾದನೆ ಡಿ.ಎಲ್. ನರಸಿಂಹಾಚಾರ್. ಅದೇ ರೀತಿ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಎಂ. ಕಲಬುರ್ಗಿ. ಗ್ರಂಥ ಸಂಪಾದನಾ ಶಾಸ್ತ್ರ ಪರಿಚಯ ಸೀತಾರಾಮ್ ಜಾಗೀರ್ದಾರ್. ಇನ್ನು ಜಾನಪದ ಮತ್ತು ಸಂಶೋಧನೆಗೆ ಸಂಬಂಧಿಸಿದಂಥ ಪುಸ್ತಕಗಳನ್ನ ನೋಡ್ತಾ ಹೋಗೋಣ. ಇವು ಕೂಡ ತುಂಬ ಮುಖ್ಯವಾದ ಪುಸ್ತಕಗಳು ಮತ್ತು ಓದಲೇಬೇಕಾದಂಥ ಪುಸ್ತಕಗಳಾಗಿರ್ತವೆ ಸ್ನೇಹಿತರೆ. ಮೊದಲನೇದು ಜಾನಪದ ಸ್ವರೂಪ ಹಾಮಾನಾಯಕ್ ಅವ್ರದ್ದು. ಜಾನಪದ ಅಧ್ಯಯನ ದೇ. ಜವರೇಗೌಡರ ಒಂದು ಪುಸ್ತಕ. ಜಾನಪದ ಸಾಹಿತ್ಯ ರೂಪಗಳು ರಾಘವ್ ಅವ್ರದ್ದು. ಕನ್ನಡ ಜಾನಪದ ಸಾಹಿತ್ಯ ಬೆಟಗೇರಿ ಕೃಷ್ಣ ಶರ್ಮಾ ಅವ್ರದ್ದು ಒಂದು ಕೊಡುಗೆ. ಕರ್ನಾಟಕ ರಂಗಭೂಮಿ ಇದು ಎಚ್. ಕೆ. ರಂಗನಾಥ್ ಅವ್ರದ್ದು. ಉತ್ತರ ಕರ್ನಾಟಕದ ಬಯಲಾಟಗಳು ಇದು ಬಸವರಾಜ್ ಮಲಶೆಟ್ಟಿ ಅವ್ರದ್ದು. ಉತ್ತರ ಕರ್ನಾಟಕದ ಜಾನಪದ ರಂಗಭೂಮಿ ಚಂದ್ರಶೇಖರ್ ಕಂಬಾರ್ ಅವ್ರದ್ದು. ದಕ್ಷಿಣ ಕರ್ನಾಟಕದ ಜಾನಪದ ಪ್ರಕಾರಗಳು ಜಿಶಂ ಪರಮಶಿವಯ್ಯ ಅವರದು. ಜಾನಪದ ವಿಶ್ವಕೋಶ ಭಾಗ 1 ಮತ್ತು ಭಾಗ 2 ಚಂದ್ರಶೇಖರ್ ಕಂಬಾರ್ ಅವ್ರದ್ದು. ಸಂಶೋಧನೆ ಇದು ಚಿದಾನಂದ ಮೂರ್ತಿ ಅವರ ಒಂದು ಪುಸ್ತಕ. ಕನ್ನಡ ಶಾಸನ ಕನ್ನಡ ಸಂಶೋಧನಾ ಶಾಸ್ತ್ರ ಎಂ. ಕಲಬುರ್ಗಿ. ಸಂಶೋಧನಾ ಸ್ವರೂಪ ಬಿ.ವಿ. ಶಿರೂರ್. ಸಾಹಿತ್ಯ ಸಂಶೋಧನಾ ಮಾರ್ಗ ಸಂಗಮೇಶ್ ಸೌದತ್ತಿಮಠ್. ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಮುಖ್ಯವಾದಂಥ ಪುಸ್ತಕಗಳು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಚ್. ತಿಪ್ಪೇರುದ್ರಸ್ವಾಮಿ. ಕನ್ನಡ ನಾಡಿನ ಚರಿತ್ರೆ ಭಾಗ 1, 2, 3 ಕನ್ನಡ ಸಾಹಿತ್ಯ ಪರಿಷತ್ತು. ಕರ್ನಾಟಕ ಪರಂಪರೆ ಭಾಗ 1, 2 ಮೈಸೂರು ರಾಜ್ಯ ಸರ್ಕಾರ. ಕರ್ನಾಟಕ ರತ್ನಕೋಶ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ರಚನೆಯಾದಂಥದ್ದು. ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ ಇದು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಹೊರಗೆ ಬಂದಂಥದ್ದು. ಕನ್ನಡ ನುಡಿಗನ್ನಡ ಕನ್ನಡಿಗ ಕರ್ನಾಟಕ. ಕನ್ನಡ ಕನ್ನಡಿಗ ಕರ್ನಾಟಕ ಇದು ಎಂ. ಚಿದಾನಂದ ಮೂರ್ತಿ ಅವರದು. ಸಾಹಿತಿ ಮಾಹಿತಿ ಕೋಶ ಭಾಗ 1 ಭಾಗ 2 ಸಾಹಿತಿ ಮಾಹಿತಿ ಕೋಶ ಭಾಗ 1 ಭಾಗ 2 ಭಾಗ 3 ಬಿ.ಜಿ. ಸತ್ಯಮೂರ್ತಿ ಅವರ ಒಂದು ಪುಸ್ತಕ. ಇವಿಷ್ಟು ಕನ್ನಡ ಭಾಷೆ ಪುಸ್ತಕಗಳು ಐಚ್ಛಿಕ ಪರೀಕ್ಷೆ ಬರೆಯುವಂಥ ಪ್ರತಿ ವಿದ್ಯಾರ್ಥಿಗಳಿಗೆ, ಪ್ರತಿ ಆಸ್ಪಿರೆಂಟ್ಸ್, ಪ್ರತಿ ಆಕಾಂಕ್ಷಿಗಳಿಗೆ ಉಪಯುಕ್ತವಾದಂಥ ಅತಿ ಮುಖ್ಯವಾದಂಥ ಪುಸ್ತಕ ಅಂತಲೇ ಹೇಳ್ಬೋದು. ದಯವಿಟ್ಟು ಅಂತ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.